ಭಾಳ ಸೀರಿಯಸ್ ಹೇಳಿದ್ರು ಗುರೂಜಿ. ಹುಡುಗರು ವೀಕ್ ಆಗಿದ್ದಾರೆ, ಹ್ಮ್. ಹಿಂಗೆ ವೀಕ್ನೆಸ್ ಹಿಂಗೆ ಆದರೆ ಹುಡುಗರು ಸುಸ್ತಾದರೆ ಐಸಿಯುನಾಗ ಇಡಬೇಕು, ಆ ಥರ ಎಲ್ಲ ಹೇಳಿದ್ರು ಗುರೂಜಿ ಅವರು. ಆದರೆ ನೆಕ್ಸ್ಟ್ ಡೇನೇ ರಾಯರು 24 ಅವರ್ಸಲ್ಲಿ ಜ್ವರ ಕಡಿಮೆ ಆಗಿ ಮತ್ತೆ ಹುಡುಗರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರೆ ಎಲ್ಲ ಆಕ್ಟಿವ್ ಇದ್ದಾರೆ ಅಂತ ಹೇಳಿದ್ರು ಗುರೂಜಿ ಅವರೇ. ಓಹೋ, ಅದ್ಭುತ ತಾಯಿ, ಅದ್ಭುತ. ಮತ್ತೆ ಅವ್ರು ಹೇಳಿದ್ರು ಗುರೂಜಿ ನೆಕ್ಸ್ಟ್ ಅದು ಹುಡುಗರು ಪಕ್ಕದಲ್ಲಿರೋ ಬೆಡ್ ಅವರೆಲ್ಲ 4-5 ದಿನ ಅಡ್ಮಿಟ್ ಆಗಿದ್ದಾರೆ ಗುರೂಜಿ ಅದೇ ಜ್ವರಕ್ಕೆ. ಅದೇ ಜ್ವರಕ್ಕೆ ಪಕ್ಕದಲ್ಲಿ ಇರ್ತಕ್ಕಂಥ ಪೇಷಂಟ್ಗಳು 4-5 ದಿವಸ ಆಯ್ತು ಅಡ್ಮಿಟ್ ಆಗಿ. ಆಗಿದ್ದಾರೆ ಗುರೂಜಿ. ಆದರೆ ಅವರಿಗೆ ದಿನಕ್ಕೊಂದ್ಸರಿ ಆದರೂ ಹುಡುಗರಿಗೆ ಜ್ವರ ಬರ್ತದವ ಅಂತ ನಾನು ಕೇಳ್ತಾನೆ ಇರ್ತಿದ್ದೆ ಅವರಿಗೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರೂಜಿ. ಯಾರಮ್ಮ ತಾಯಿ ಮಾತಾಡೋದು? ನಾನು ನೀಲಾಂಬಿಕಾ ಅಂತೇಳಿ ಗುರೂಜಿ, ಹೈದರಾಬಾದಿಂದ. ಓಕೆ ಅಮ್ಮ. ನಮ್ಗೆ ಪವಾಡ ಆಗಿದೆ ಗುರೂಜಿ, ಅದು ನಿಮ್ಮ ಹತ್ರ ಹಂಚ್ಕೋಬೇಕು. ಓಹೋ, ಪವಾಡ ಆಗಿದೆಯೇನಮ್ಮ? ಅಂದ್ರೆ ವ್ರತ ಹೇಳ್ಕೊಟ್ಟಿದ್ದೀನಿ ನಿನ್ ತಾಯಿ? ಹೇಳ್ಕೊಡ್ತೀರಿ ಗುರೂಜಿ. ಓಕೆ ಅಮ್ಮ, ಹೇಳಮ್ಮ. ನಮ್ಮ ಹುಡುಗರಿಗೆ ಡೆಂಗು ಜ್ವರ ಬಂದಿದೆ ಗುರೂಜಿ, ಇಬ್ಬರಿಗೆ ಹುಡುಗಿಗೆ. ಮಕ್ಕಳಿಗೆ ಡೆಂಗಿ ಜ್ವರ? ಗುರೂಜಿ ಇಬ್ರು ಬಂದಿದ್ದು ಗುರೂಜಿ ಜ್ವರ, ಓಕೆ ಡೆಂಗು ಅಮ್ಮ. ಜ್ವರ. ಹಂಗೆ ಹತ್ತಗಂತ ನಿಮ್ಗೆ ಫೋನ್ ಮಾಡಿದ್ದೆ ಗುರೂಜಿ, ನೈಟ್ 2 ಗಂಟೆ ಕಾಲ್ ಮಾಡಿದ್ದೆ ಗುರೂಜಿ ನಾನು ನಿಮಗೆ. ರಾತ್ರಿ 2 ಗಂಟೆಗೆ ನೀವು ನಂಗೆ ಫೋನ್ ಮಾಡಿದ್ರಾ? ಗುರೂಜಿ ಓಕೆ ಅಮ್ಮ. ಮಾಡಿದ್ವಿ ಗುರೂಜಿ. ಅವಾಗ ನೀವು ನಮ್ಗೆ ಏನೂ ಆಗಲ್ಲಮ್ಮ, ಆರಾಮಾಗುತ್ತೆ, 24 ಅವರ್ಸ್ ಅಲ್ಲ ಅಂತ ಹೇಳಿದ್ರಿ ಗುರೂಜಿ ನೀವು. ಅವಾಗ ನೆಕ್ಸ್ಟ್ ಡೇ 24 ಅವರ್ಸಲ್ಲಿ ಜ್ವರ ನಿಂತು ಬಿಟ್ಟಿದೆ ಗುರೂಜಿ, ನಮಗೆ ಹುಡುಗರಿಗೆ ಆರಾಮಾಗಿತ್ತು ಗುರೂಜಿ. ಓಕೆ, ಅಂದ್ರೆ ಮಕ್ಕಳಿಗೆ 24 ಗಂಟೆಯಲ್ಲಿ ಆರಾಮಾಗಿ ಡೆಂಗಿ ಜ್ವರ ಬಂದಿತ್ತು, ಅವ್ರಿಗೆ ಸುಸ್ತು ಅದೆಲ್ಲ ಜ್ವರ ಬಂದು ಕಾಡ್ತಾ ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರಿ. ಅವತ್ತು ನಾನು ನಿಮ್ಗೆ ರಾಯರ್ದು ಒಂದು ವ್ರತವನ್ನು ಹೇಳ್ಕೊಟ್ಟು ಮತ್ತು ಸ್ತೋತ್ರವನ್ನು ಹೇಳಿದ್ನಲ್ವಾ? ಹೌದು ಗುರೂಜಿ, ಹೇಳಿದ್ರಿ. ಓಕೆ ಅಮ್ಮ. ಮತ್ತೆ ನೆಕ್ಸ್ಟ್ ಡೇ 2 ಗಂಟೆಗೆಲ್ಲ ಕಡಿಮೆ ಆಗಿದ್ದು ಗುರೂಜಿ ಹುಡುಗರಿಗೆ. 24 ಅವರ್ಸಲ್ಲಿ ಕಡಿಮೆ ಆಗಿದ್ದು ಜ್ವರ. ಒಳ್ಳೇದು. ಮತ್ತೆ ನೆಕ್ಸ್ಟ್ ಬ್ಲಡ್ ತಗೊಂಡು ಮತ್ತೆ ರಿಪೋರ್ಟ್ ಎಲ್ಲ ಮಾಡಿದ್ರು ಗುರೂಜಿ, ಎಲ್ಲ ನಾರ್ಮಲ್ ಬಂದಿದ್ದು ಗುರೂಜಿ ಹುಡುಗರಿಗೆ. ಒಳ್ಳೇದು ತಾಯಿ, ಒಳ್ಳೇದು. ಆದ್ರೆ ಅವ್ರು ಹೇಳಿದ್ದು ನೋಡಿದ್ರೆ ಭಾಳ ಸೀರಿಯಸ್ ಹೇಳಿದ್ರು ಗುರೂಜಿ, ಹುಡುಗರು ವೀಕ್ ಆಗಿದ್ದಾರೆ, ಹಿಂಗೆ ವೀಕ್ನೆಸ್ ಹಿಂಗೆ ಆದ್ರೆ ಹುಡುಗರು ಸುಸ್ತಾದ್ರೆ ಐಸಿಯುನಾಗ ಇಡಬೇಕು, ಆ ಥರ ಎಲ್ಲ ಹೇಳಿದ್ರು ಗುರೂಜಿ ಅವರು. ಆದ್ರೆ ನೆಕ್ಸ್ಟ್ ಡೇನೇ ರಾಯರು 24 ಅವರ್ಸಲ್ಲಿ ಜ್ವರ ಕಡಿಮೆ ಆಗಿ ಮತ್ತೆ ಹುಡುಗರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರೆ ಎಲ್ಲ ಆಕ್ಟಿವ್ ಇದ್ದಾರೆ ಅಂತ ಹೇಳಿದ್ರು ಗುರೂಜಿ ಅವರೇ. ಓಹೋ, ಅದ್ಭುತ ತಾಯಿ, ಅದ್ಭುತ. ಮತ್ತೆ ಅವ್ರು ಹೇಳಿದ್ರು ಗುರೂಜಿ ನೆಕ್ಸ್ಟ್ ಅದು ಹುಡುಗರು ಪಕ್ಕದಲ್ಲಿರೋ ಬೆಡ್ ಅವರೆಲ್ಲ 4-5 ದಿನ ಅಡ್ಮಿಟ್ ಆಗಿದ್ದಾರೆ ಗುರೂಜಿ ಅದೇ ಜ್ವರಕ್ಕೆ. ಅದೇ ಜ್ವರಕ್ಕೆ ಪಕ್ಕದಲ್ಲಿ ಇರ್ತಕ್ಕಂಥ ಪೇಷಂಟ್ಗಳು 4-5 ದಿವಸ ಆಯ್ತು ಅಡ್ಮಿಟ್ ಆಗಿ. ಆಗಿದ್ದಾರೆ ಗುರೂಜಿ. ಆದರೆ ಅವರಿಗೆ ದಿನಕ್ಕೊಂದ್ಸರಿ ಆದರೂ ಹುಡುಗರಿಗೆ ಜ್ವರ ಬರ್ತದವ ಅಂತ ನಾನು ಕೇಳ್ತಾನೆ ಇರ್ತಿದ್ದೆ ಅವರಿಗೆ. ಬರ್ತಾವಮ್ಮ, ದಿನಕ್ಕೊಂದ್ಸರಿ ಆದರೂ ಬರ್ತಿದ್ದೆ, ನಿಂದಿರ್ತಿಲ್ಲ ಅಂತಿದ್ರು ಗುರೂಜಿ ಅವರು. ಆದರೆ ನಮ್ಮ ಹುಡುಗರಿಗೆ ಮಾತ್ರ ಇವತ್ತು ನೈಟ್ ಅಡ್ಮಿಟ್ ಆದರೆ ನೆಕ್ಸ್ಟ್ ಡೇ 24 ಅವರ್ಸಲ್ಲಿ ಇನ್ನು ಅವತ್ತು ಬಂದಿರೋ ಜ್ವರ ಇನ್ನು ಮತ್ತೆ ಕಾಣಿಸಿಲ್ಲ ಗುರೂಜಿ ಇನ್ನು. ಓಹೋ, ಅದ್ಭುತ ತಾಯಿ. ರಾಯರೇ ಎಲ್ಲ ಕೃಪೆ ಗುರುಗಳೇ. ಮತ್ತೇನ್ ಪವಾಡ ಆಯ್ತು? ಇದೊಂದೇ? ಇನ್ನೊಂದು ಗುರೂಜಿ, ನಮ್ಮ ಹಸ್ಬೆಂಡಿಗೆ ಯಾವಾಗೂ ಶುಗರು ಬರ್ತಿತ್ತು ಗುರೂಜಿ. ಈಗ 150, 160 ಹಂಗೆಲ್ಲ ಬರ್ತಿತ್ತು ಗುರೂಜಿ. ಆಮೇಲೆ ವ್ರತ ಮಾಡಿದ್ಮೇಲೆ ಟೆಸ್ಟ್ ಮಾಡಿಸ್ಕೊಂಡ್ರೆ ನಾರ್ಮಲ್ ಇದೆ ಗುರೂಜಿ. ಓಹೋ, ಅಂದ್ರೆ ಶುಗರು ಕಮ್ಮಿ ಆಗಿದೆ, ಶುಗರು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಅಂತ ಬಂದ್ಬಿಟ್ಟಿದೆ ಇನ್ನ. ಇಲ್ಲ ಅಂತ ಬಂದಿದೆ. ಅದೊಂದು ಗುರೂಜಿ. ಇನ್ನೊಂದು ನಮ್ಮ ಅವಾಗ ಗುರೂಜಿ ನೀವು ಹಾಸ್ಪಿಟ್ಲ್ ಇದ್ದಲ್ಲಿ ಅಮೌಂಟ್ ಬೇಕೇನಮ್ಮ ಅಂತ ಕೇಳಿದ್ರಿ ಗುರೂಜಿ ನಮ್ಮ ಹುಡುಗರಿಗೆ. ಹಾಸ್ಪಿಟಲ್ ತೋರ್ಸಕ್ಕೆ ಏನಾನ ಅಮೌಂಟ್ ಬೇಕಮ್ಮ ಅಂತ ಕೇಳಿದ್ರಿ ನೀವು. ಏನ್ ಬೇಡ ಗುರೂಜಿ, ಇನ್ಸೂರೆನ್ಸ್ ಇದೆ ಅಂತ ಹೇಳಿದ್ದೆ ಗುರೂಜಿ ನಾನು ನಿಮ್ಗೆ. ಅಂದ್ರೆ ನಿಮ್ಗೆ ಟೋಟಲ್ ಆಗಿ 3 ಪವಾಡ ಆಗಿದ್ದೇನೆ ಇವಾಗ? 3 ಪವಾಡ ಆಗಿದೆ ಗುರೂಜಿ. ಓಹೋ, ಅದ್ಭುತ. ಏನಮ್ಮ 3 ಪವಾಡ ಹೇಳಮ್ಮ ತಾಯಿ? ಒಂದು ಅದೇ ಹುಡುಗರಿಗೆ ಆರಾಮಾಗಿತ್ತು ಗುರೂಜಿ. ಒಂದು ನಿಮ್ಮ ಯಜಮಾನ್ರು ಶುಗರು BP ಕಮ್ಮಿ ಆಯ್ತು, ಅದೊಂದು ಕಡಿಮೆ ಆಗಿದೆ. ಇನ್ನೊಂದು ನಮ್ಗೆ ಅಕೌಂಟಿಗೆ ಅಮೌಂಟ್ ಬಂದಿದೆ. ಎಷ್ಟು ಹುಡುಗ ಅಮೌಂಟ್ ಎಷ್ಟು ಖರ್ಚು ಮಾಡಿ ಹಾಸ್ಪಿಟ್ಲಿಗೆ 23,000 ಖರ್ಚಾಗಿದೆ ಗುರೂಜಿ. ಅಷ್ಟು ಅಮೌಂಟ್ ಬಂದಿದೆ ನಮ್ಗೆ ಅಕೌಂಟ್. ಯಾರು ಹಾಕಿದಾರೋ ಗೊತ್ತಿಲ್ಲ ಇನ್ನೂವರೆಗೂ. ಅವ್ರು ಕಾಲ್ ಮಾಡಿದ್ರೆ ಕೊಡೋಣ ಅನ್ಕೊಂಡಿವಿ, ಯಾರು ಮಾಡಿಲ್ಲ ಗುರೂಜಿ. 23,000 ಬಂದಿದೇನಮ್ಮ? ಗುರೂಜಿ, ಅವ್ನ ಬಿಲ್ಲು ಅಷ್ಟೇ ಆಗಿದೆ, ಅವು ಅಷ್ಟೇ ಬಂದಿವೆ, ಬರೋದಕ್ಕೂ ಅಷ್ಟೇ ಅಮೌಂಟ್. ರಾಯರೇ ಕೊಟ್ಟಿದಾರಮ್ಮ, ಬೇರೆ ಯಾರಿಗೆ ಕೊಡಕ್ ಹೋಗ್ತೀರಾ? ಅದನ್ನ ರಾಯರೇ ಕೊಟ್ಟಿದ್ದಾರೆ. ಯಾರಾದ್ರೂ ಫೋನ್ ಮಾಡಿ ಕರೆ ಮಾಡಿ ಹಿಂಗೆ ಬೈ ಮಿಸ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಕೊಡಿ. ಯಾರು ಹಾಕಿಲ್ಲ, ಯಾರು ಕರೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿಯವರೇ ಕೊಟ್ಟಿದ್ದಾರಂತ ಇಟ್ಕೊಮ್ಮ. ನಾನು ಅನ್ಕೊಂಡಿದ್ದೆ ಗುರುಜಿ, ನನ್ನ ಹುಡುಗ ರಾಘವೇಂದ್ರ ಅಂತ ಹೆಸರಿಟ್ಟಿರೋದು. ಅವತ್ತು ಅಡ್ಮಿಟ್ ಆದ ದಿನ ನೀವು ಕೇಳಿದ್ರಿ ನಮ್ಗೆ ಬೇಕಮ್ಮ ಅಮೌಂಟ್ ಅಂತ. ಇಲ್ಲ ಇನ್ಸೂರೆನ್ಸ್ ಇದೆ ಅಂತ ಹೇಳಿದೆ. ನೆಕ್ಸ್ಟ್ ಒಂದು 2 hours ಬಿಟ್ಟು ಡಾಕ್ಟರ್ ಬಂದ್ಮೇಲೆ ಇನ್ಸೂರೆನ್ಸ್ ಹುಡುಗಿಗೆ ಆಗಲ್ಲ, ಹುಡುಗಿಗೆ ಆಗುತ್ತೆ ಅಂತ ಹೇಳಿದ್ರು ಗುರುಜಿ. ಓಹೋ, ಇನ್ಸೂರೆನ್ಸ್ ಆಗಲ್ಲ, ಹುಡುಗನಿಗೆ ಇನ್ಸೂರೆನ್ಸ್ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಗುರುಜಿ. ಹುಡುಗಿಗೆ ಬರಲ್ಲ, ಹುಡುಗಿಗೆ ಬರುತ್ತೆ ಅಂತ ಹೇಳಿದ್ರು. ಇನ್ನು ಅಷ್ಟು ಅವತ್ತು ನಾನು ಅನ್ಕೊಂಡಿದ್ದೆ ಅಷ್ಟೇ, ಏನಪ್ಪ ಹಿಂಗ್ ಮಾಡ್ಬಿಟ್ಟು ನಮ್ಗ ಹುಡುಗಿಗೆ ನಿನ್ನ ಹೆಸರು ಇಟ್ಬಿಟ್ಟಿನಿ ಏನು ನಮ್ಗೆ ಹಿಂಗ ಅಂತೇಳಿ ಅನ್ಕೊಂಡಿ ಗುರುಜಿ. 23,000 ಬಿಲ್ ಆಯ್ತು, ಕಟ್ಟಿವಿ.
ಹ್ಮ್ ಅಷ್ಟೇ ಬಂದಿದೆ ಗುರುಜಿ. ಅದೊಂದು ನಮ್ಗೆ ಹೇಳಕ್ ಮಾತುಗಳಿಂದ ಹೇಳಕ್ ಅಷ್ಟು ಬರ್ತಾನೆ ಇಲ್ಲ ಗುರುಜಿ. ನಮ್ಗೆ ಹೆಂಗಾಯ್ತು ಅನ್ನೋದೇ. ಇರ್ಲಿ ತಾಯಿ, ಯಾಕಂದ್ರೆ ಭಕ್ತಿಯಿಂದ ರಾಯರ್ನ ನಾವು ಪೂಜೆ ಮಾಡಿದ್ರೆ ಏನ್ ಬೇಕಾದ್ರೂ ಪಡ್ಕೋಬಹುದು ನಮ್ಮ ತಾಯಿ. ಅದೊಂದು ಗುರುಜಿ, ನಾನು ಎಲ್ಲಾ ದೇವ್ರು ನಂಬಿದೀನಿ ಗುರುಜಿ. ನಾನ್ ಸಾಯಿಬಾಬಾ ವ್ರತನೂ ಮಾಡಿದೀನಿ, ಗಣೇಶ ಪೂಜೆ, ಸಂಕಷ್ಟ ಚತುರ್ಥಿ ಎಲ್ಲಾನು ಮಾಡಿದೀನಿ ಗುರುಜಿ. ಆದ್ರೆ ಈ ವ್ರತ ಮಾಡೋಷ್ಟು ನೆಮ್ಮದಿ ಶಾಂತಿ ಅಷ್ಟು ನನಗೆ ಯಾರ ವ್ರತದಲ್ಲೂ ಸಿಕ್ಕಿಲ್ಲ ಗುರುಜಿ. ಇವತ್ತು ಇದು ಮನಸಾರೆ ಹೇಳ್ತಿದ್ದೀನಿ ನಾನು. ನೋಡಮ್ಮ, ನೋಡಿ ಇಷ್ಟೆಲ್ಲ ಪೂಜೆ ಮಾಡಿದಿರಿ, ಎಲ್ಲ ಆಗಿದೆ ಅಂತ ಹೇಳ್ತೀರಾ. ಇನ್ನೊಂದು ನೋಡಿ, ಎಲ್ಲಾ ದೇವ್ರು ಇದಾರೆ, ಎಲ್ಲಾ ಗುರುಗಳು ಇದಾರೆ, ಸಾಯಿಬಾಬಾ ಇಲ್ಲ ಅಂತ ಹೇಳ್ಬಿಡಿ. ಸಾಯಿಬಾಬಾ ದೇವ್ರು ಇದಾರೆ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಹೌದಲ್ವಾ? ಅದು ನಾನು ಫಸ್ಟ್ ಪರಮ ಭಕ್ತಳು ನಾನು ಬಾಬಾಗ. ಬಾಬಾ 4 ವರ್ಷ ಕಂಟಿನ್ಯೂ ಪರಮ ಭಕ್ತಳು. ಎಲ್ಲಾ ವ್ರತಗಳನ್ನು ಕಂಟಿನ್ಯೂ ಮಾಡಿದೀನಿ, ಎಲ್ಲಾ ಗುಡಿಗೂ ಹೋಗಿದ್ದೀನಿ ಗುರುಜಿ. ಅದು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ರಾಯರನ್ನ ನಂಬಿದ್ಮೇಲೆ, ರಾಯರನ್ನ ವ್ರತ ಮಾಡ್ತಿದ್ಮೇಲೆ ನನಗಿನ್ನ ಹೆಚ್ಚಿನ ರೀತಿ ಹೆಚ್ಚು ನನಗೆ ನೆಮ್ಮದಿ ಇದೆ ಗುರುಜಿ. ಏನು ನನಗೆ ಟೆನ್ಷನ್ ಹತ್ರ ಬರತ್ತಂಗಿಲ್ಲ ನನಗೆ. ಏನು ಧೈರ್ಯ, ನನಗೇನು ಮಕ್ಕಳಿಗಾಗಲಿ ಗಂಡಿಗಾಗಲಿ ನಮ್ಮ ಸಂಸಾರಕ್ಕಾಗಲಿ ಏನು ರಾಯರಿದ್ದಾರೆ ಅನ್ನೋ ಅದು ಒಂದೇ. ಯಾಕಂದ್ರೆ ಇನ್ನೊಂದು ವಿಚಾರದಲ್ಲಿ ಶಿರಡಿ ಸಾಯಿಬಾಬಾ ಅವರು ಬಟ್ಟೆ ಹಾಕೊಳಕ್ಕೂ ತುಂಬಾ ಕಷ್ಟ, ಅಷ್ಟು ಬಡತನ ಅವ್ರಿಗೆ, ಹೌದಲ್ವಾ? ಅವರು ಭಿಕ್ಷೆಯನ್ನು ಎತ್ತಿದ್ದಾರೆ. ಎಷ್ಟು ಇವತ್ತು ಅವ್ರಿಗೆ ಹಾಕೊಳಕ್ ಬಟ್ಟೆ ಇರ್ಲಿಲ್ಲ ಶಿರಡಿ ಬಾಬಾ ಅವ್ರಿಗೆ. ಇವತ್ತು ಪ್ರತಿ ದಿನನೂ 3 ಬಟ್ಟೆ ಚೇಂಜ್ ಮಾಡ್ತಾರೆ. ಹೌದು, ಗೊತ್ತು ಗುರುಜಿ. ನಾನು ಜೀವನ ಚರಿತ್ರೆ ಅದನ್ನ ತುಲಾಭಾರ ಮಾಡ್ತಾರೆ. ಎಷ್ಟು ಏನೇನಮ್ಮ, ಅಷ್ಟು ಸಾಯಿಬಾಬಾ ಅವರು ಅಷ್ಟೊಂದು ಪವಾಡ ನಡೆದಿದೆ, ಸಿದ್ಧಾರೂಢ ಅಜ್ಜವ್ರದ್ದು ಅಷ್ಟು ಪವಾಡ ನಡೆದಿದೆ, ಮತ್ತೆ ಇನ್ನು ಎಷ್ಟೋ ಗುರುಗಳಿದ್ದಾರೆ, ಅವ್ರೆಲ್ಲರದು ಪವಾಡ ನಡೆದಿದೆ. ಆದ್ರೆ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಭಕ್ತಿಯಿಂದ ನಾವೇನ್ ಪೂಜೆ ಮಾಡ್ತೀವಲ್ವಾ, ನಮ್ಮನ್ನ ನರಕಕ್ಕೆ ಕಳಿಸ್ಕೊಡೋದಿಲ್ಲ ಅವರು, ನಮ್ಮನ್ನ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ. ತಾಯಿ, ನಮ್ಮ ಆಯುಷ್ ಮುಗಿದ್ಮೇಲೆ ಇವತ್ತೇನ್ ನೀವು ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರಲ್ವಾ, ಈ ಪೂಜೆ ಮಾಡಿದ ಮೇಲೆ, ಈ ವ್ರತವನ್ನು ಮಾಡಿದ ಮೇಲೆ ನೀವೇನೇ ಪಾಪ ಕರ್ಮಗಳು ಮಾಡಿದ್ರು ಮುಕ್ತಿ ಆಗ್ಬಿಡುತ್ತೆ ನನ್ನ ತಾಯಿ. ಅದೇ ಗುರುಜಿ, ನಾನು ಏನು ಅದೊಂದು ಫೀಲ್ ಗುರುಜಿ. ನಮ್ಗೆ ಹಂಗ್ ಮಾಡ್ಬಿಡ್ತೀವಿ ಗುರುಜಿ, ಅಷ್ಟೇ. ನಮ್ಗೆ ಎಚ್ಚರ ಆಗ್ಬಿಡುತ್ತೆ 2 ಗಂಟೆಗೆ 3 ಗಂಟೆಗೆ ಗುರುವಾರ ಅಂದ್ರೆ. ನಾನು ಇದು ಎಷ್ಟನೇ ಮುಂಚೆ ವ್ರತ ತಿಳಿಸ್ಕೊಟ್ಟಿದ್ದು ಬೇರೆ, ಮತ್ತೆ ಇನ್ನೊಂದು ವ್ರತ ತಿಳಿಸ್ಕೊಟ್ನಾ ನಿಮ್ಗೆ ಏನಾದ್ರು, ಅಥವಾ ಎರಡು ವ್ರತ? ಒಂದು 2 ವ್ರತ ಮಾಡಿದೀರಾ ಇವಾಗ? 2 ಆಗಿದೆ. ಇವಾಗ ಇನ್ನೂ ಒಂದು ವ್ರತ ಹೇಳ್ಕೊಡ್ತೀನಿ ತಾಯಿ. ಇದು ಪವರ್ಫುಲ್ ಆಗಿರೋ ವ್ರತ, ಓಕೆನಮ್ಮ? ಇದು ಯಾಕೆ ಅಂದ್ರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಮನಃಶಾಂತಿ, ನೆಮ್ಮದಿ, ಮಕ್ಕಳು ವಿದ್ಯಾಭ್ಯಾಸ, ಎಲ್ಲದಕ್ಕೂ ಹೆಚ್ಚಿನ ರೀತಿಗೆ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ. ಇನ್ನೂ ಒಂದು ವ್ರತ ಹೇಳ್ತೀನಿ, ಆ ವ್ರತದಲ್ಲಿ ನೀವು ಪೂಜೆ ಮಾಡಮ್ಮ, ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ. ರಾಯರು ಏನ್ ಕೇಳಿದಾರಮ್ಮ ನಿಮ್ಮಲ್ಲಿ? ಹಣಕಾಸು, ನನಗೆ ದುಡ್ಡು ಕೊಡಿ, ನನಗೆ ಚಿನ್ನ ಹಾಕಿ ಅಂತ ಏನು ಹೇಳಿಲ್ಲ ರಾಯರು ಒಂದೇ ಒಂದು ಹೇಳಿರೋದು. ರಾಯರು ಏನ್ ಹೇಳಿದ್ದಾರೆ? ಮಕ್ಕಳೇ, ನೀವು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿ, ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಜೀವಂತವಾಗಿ ಇನ್ನೂ ಬೃಂದಾವನದಲ್ಲಿ ನೆಲೆಸಿದ್ದಾರೆ ತಾಯಿ. ಆದ್ರೆ ರಾಯರು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ನೀವು ಮಾತಾಡ್ತಿದ್ದೀರಲ್ಲ ಗುರುಜಿ. ಅಯ್ಯೋ, ಆ ದೊಡ್ಡ ಮಾತು. ಯಾಕಂದ್ರೆ ಇಲ್ಲ ಗುರುಜಿ, ಅದು ನೀವು ಒಪ್ಕೊಂತಿಲ್ಲ, ಆದ್ರೆ ನಾವೆಲ್ಲ ಭಕ್ತರು ಒಪ್ಕೊಂಡು ಬಿಟ್ಟಿವಿ ಅವಾಗ ಗುರುಜಿ. ಯಾಕಂದ್ರೆ ಇದು ದೊಡ್ಡ ಮಾತು. ಯಾಕಂದ್ರೆ ಆ ಸ್ಥಾನ ಆಗಲ್ಲ ಗುರುಜಿ. ಆದ್ರೆ ಅಷ್ಟು ಇವ್ ಎಲ್ಲರೂ ಭಕ್ತರಲ್ಲ ಗುರುಜಿ, ಆದ್ರೆ ಎಲ್ಲರಿಗೂ ಹೊಲಿಯಕ್ ಆಗಲ್ಲ ಅಷ್ಟು ಬೇಗ. ನಿಮ್ಗೆ ಹೊಲ್ದಿದಾರಲ್ಲ, ಗೊತ್ತಿಲ್ಲ ನನಗೆ, ಇವತ್ತಿಗಾದ್ರೂ ಗೊತ್ತಿಲ್ಲ. ನನ್ನ ನುಡಿದಂತ ಮಾತು ಹೇಗೆ ಸತ್ಯವಾಗ್ತಾ ಇದೆ. ಇದು ಮಾತ್ರ ಸತ್ಯ ಗುರುಜಿ, ನಿಜವಾಗ್ಲೂ ರಾಯರಿದ್ದಾರೆ. ಆದ್ರೆ ನೀವು ನುಡಿದಿರೋ ಮಾತು ಮಾತ್ರ ನಿಜವಾಗ್ಲೂ ಸತ್ಯ ಆಗುತ್ತೆ ಗುರುಜಿ. ಆದ್ರೆ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ನಮ್ಗೆ ನಾನು ಕಾಲ್ ಮಾಡೋದೇ ನಿಮ್ಗೆ, ನಿಮ್ ಬಾಯಿಂದ ಏನ್ ಬರುತ್ತೋ ಅದು ನಮ್ಗೆ ನಿಜ ಆಗುತ್ತೆ ಅನ್ನೋದು ಅಷ್ಟೇ ಸಂತೋಷ ಗುರುಜಿ. ನಮ್ಗೆ ಅದೇ ಆಗುತ್ತೆ ಗುರುಜಿ. ಯಾಕಂದ್ರೆ ನೀವೇ ನನ್ನ ತಂಗಿ, ನೀವೇ ನನ್ನ ಅಕ್ಕ, ನೀವೇ ನನ್ನ ತಾಯಿ, ನೀವೆಲ್ಲರೂ ನನ್ನ ಅಕ್ಕ ತಂಗಿಂದಿರು, ನೀವೆಲ್ಲರೂ ನನ್ನ ಅಣ್ಣ ತಮ್ಮಂದಿರು, ತಂದೆ ತಾಯಿಂದಿರು. ಇವರು ಎಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕಂತಂದು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೀನಿ ತಾಯಿ. ಚಿಂತೆ ಮಾಡಬೇಡಿ. ರಾಯರು ಇರುವುದು ಸತ್ಯ. ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ, ಮಕ್ಕಳೇ, ನೀವು ನಿಮ್ಮ ಬಾಯಿಂದ ನನ್ನ ಹೆಸರನ್ನು ಹೇಳಿ, ನಿಮ್ಮ ಕಷ್ಟಗಳಿಗೆ ರಾಯರಿದ್ದಾರೆ ಅಂತ ಹೇಳಿ, ಸದಾ ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆ ಅಂತ ಹೇಳಿದ್ದಾರೆ. ಹೌದು ಗುರುಜಿ. ಅದಕ್ಕೆ ಜನ್ಮ ಅಂತಿದ್ರೆ ನಿಮ್ಮ ಮೊಟ್ಟೆಯಲ್ಲಿ ಹುಟ್ಟಿದ್ರೂ ಋಣ ತೀರ್ಸಕ್ ಆಗಲ್ಲ ಗುರುಜಿ ನಿಮ್ದು. ನಾವು ಅಷ್ಟೊತ್ತಲ್ಲಿ ಕಾಲ್ ಮಾಡಿದ್ರೆ ಕೂಡ ನಮ್ಗೆ ಯಾರು ನೆನಪು ಬರ್ತಾರೆ ಗುರುಜಿ ಅಷ್ಟೊತ್ತಲ್ಲಿ ನಮ್ಮ ಅಪ್ಪ ಅಮ್ಮಗೆ ಮಾಡಕ್ ಆಗತ್ತಾ? ನಮ್ಮ ಅಣ್ಣ ಅಕ್ಕ ತಮ್ಮಗೆ ಯಾರಿಗ್ ಮಾಡಿದ್ರು ಯಾಕಮ್ಮ ಮಾಡ್ದನ ಬೇಜಾರು ಮಾಡ್ಕೊಂತಾರ. ಆದ್ರೆ ಅಷ್ಟೊತ್ತಲ್ಲಿ ನಮಗ
ರಿಪ್ಲೈ ಮಾಡಿ ನೀವು ಫೋನ್ ಮಾಡಿ ಅಷ್ಟು ತಾಳ್ಮೆಯಿಂದ ಮಾತಾಡಿ ಅಷ್ಟು ಇದಿತ್ತು ಗುರುಜಿ. ಅದಕ್ಕಂದ್ರೆ ಹುಡುಗರು ಕಣ್ಣು ತೆರಿತಿಲ್ಲ, ಅಷ್ಟು ಜ್ವರ. ದಾರಿ ತೋರಿಸಿ ನಮ್ಗೆ ಅಷ್ಟು ನಿಮ್ದೇ ಫಸ್ಟ್ ನೆನ್ಪು ಬಂದಿರ ಗುರುಜಿ, ನಂಗೆ ಅಷ್ಟು ತಲೆ ಕೊಟ್ಟಿರ. ನಾನು ಅವಾಗಿಂದ ಸ್ವಲ್ಪ ರಿಲೀಫ್ ಆದೆ ಗುರುಜಿ. ಏನೋ ನಮ್ಮ ಗುರುಜಿ ಹೇಳಿದಾರಲ್ಲ 24 hours ಅಲ್ಲಿ ವೇಟ್ ಮಾಡೋಣ ಆಗುತ್ತಂತ, ಅದೊಂದು ನಂಬಿಕೆ ಬಂತು ಗುರುಜಿ ನನ್ನ ಹತ್ರ. ಇಷ್ಟೇ ಜೀವನ ನಾವಿರುವುದು ಎಷ್ಟು ದಿವಸ ಇರ್ತೀವಿ, ಅಷ್ಟು ದಿನದಲ್ಲಿ ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು. ಯಾರ ತಲೆಯನ್ನು ಹಿಡಿಬಾರ್ದು, ಯಾರ ತಲೆಯನ್ನು ಹೊಡಿಬಾರ್ದು. ನಾನು ಮುಂಚೆ ಕೆಟ್ಟದ್ದನ್ನು ಮಾಡಿದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾನು ರಾಯರ್ನ ನಂಬಿ ರಾಯರ ಭಕ್ತ ಆಗಿಬಿಟ್ಟೆ. ಪರಮ ಭಕ್ತ ಆಗಿ ರಾಯರ್ನ ನನ್ನಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಾಗಿ ಎಷ್ಟೋ ಜನಗಳು ರಾಯರ್ನ ಪೂಜೆ ಮಾಡ್ತಾರೆ. ಎಷ್ಟೋ ಜನಗಳು ರಾಯರ್ನ ಒಲಿಸ್ಕೊಂಡಿದ್ದಾರೆ. ಅದರಲ್ಲೂ ನಾನು ಒಬ್ಬ ತಾಯಿ ಅದರಲ್ಲೂ. ಇಲ್ಲ ಗುರುಜಿ, ಇನ್ನೊಂದು ಗುರುಜಿ, ನೀವು ನೆಕ್ಸ್ಟ್ ಜನ್ಮದಲ್ಲಿ ಆಲದ ಮರ ಆಗಿರ್ತೀವಿ ಅಂತ ಹೇಳ್ತಿರಲ್ಲ ಗುರುಜಿ ಅವಾಗ. ಅದು ಆ ಮರ ಮಂತ್ರಾಲಯದಾಗೆ ಹುಟ್ಟಲಿ ಅಂತ ಹೇಳಿ ಬೇಡ್ಕತೆ ಗುರುಜಿ. ಅಯ್ಯೋ ನನ್ನ ತಾಯಿ. ಇದಕ್ಕಂದ್ರೆ ರಾಯರಿನ ನೋಡಕ್ ಹೋದಾಗ ಹಂಗೆ ನಮ್ ಜನ್ಮ ಅಂದ್ರೆ ಇರಲ್ಲ ಗುರುಜಿ. ನಮ್ಮ ಹುಡುಗರಿಗಾನ ಹೇಳಿಕೊಡ್ತೀವಿ ಗುರುಜಿ ನಾವು. ಅಲ್ಲಿ ಸಂತೋಷ್ ಗುರುಜಿ ಇರ್ತಾರ ರಾಯರ ಹತ್ರ, ಹೋಗಿ ಬರ್ರಿ ಅಂತ ಹೇಳ್ತೀನಿ ಗುರುಜಿ. ಇದಕ್ಕ ನನ್ಗೆ ಇರ್ಲಿ ತಾಯಿ, ಇದೆಲ್ಲ ರಾಯರ ಕೃಪೆ. ರಾಯರ್ನ ನಂಬಿ ನಡೆದ್ರೆ ನಂದಿರುವುದೇ 4 ಜನ್ಮ ಆಗಿದೆ ತಾಯಿ ಇವಾಗ. ಆದ್ರೆ ಎಲ್ರು ಹೇಳಿದ್ರೆ ಜೋಕ್ ಅನ್ಕೋಬಹುದು, ಆದ್ರೆ ನನ್ನ ಆತ್ಮದಲ್ಲಿ ಹೇಳ್ತಾ ಇದೆ ಇದು 4ನೇ ಜನ್ಮ ನಂದು. ಆದ್ರೆ ನಾನು ನೆಕ್ಸ್ಟ್ ಜನ್ಮ ಅನ್ನೋದಿತ್ತು ಅಂದ್ರೆ ಮನುಷ್ಯನ ಜನ್ಮ ಆಗಿ ಹುಟ್ಟುವುದಿಲ್ಲ, ಅರಳಿ ಮರವಾಗಿ ಹುಟ್ಟುತ್ತೀನಿ ತಾಯಿ. ಅರಳಿ ಮರವಾಗಿ ನಾನು ನಿಲ್ಲಿಸ್ತೀನಿ ಅನ್ನೋ ಒಂದು ನನಗೆ. ಅದೇ ಗುರುಜಿ, ಅದನ್ನೇ ಮಂತ್ರಾಲಯದಾಗೆ ಹುಟ್ಟಲಿ ರಾಯರ, ಅದೊಂದು ಅನುಗ್ರಹ ಮಾಡಿ ಕೊಡ್ಲಿ ನಮ್ಗೆ. ಮಂತ್ರಾಲಯದಕ್ಕ ನಮ್ಮ ಹುಡುಗರು ಹೋದಾಗ ನಮ್ಮ ಹುಡುಗರಿಗೆ ಹೇಳಿ ಕೊಡ್ಬೇಕು. ನಾನು ಕೊನೆ ಉಸಿರು ಇರೋವರೆಗೂ ನಮ್ಮ ಹುಡುಗರಿಗೆ ಹೇಳ್ತೀನಿ ಗುರುಜಿ, ಸಂತೋಷ್ ಗುರುಜಿ ಅವ್ರು ಅಲ್ಲಿದ್ದಾರೆ, ಹೋಗಿ ಬರ್ರಿ ಅಂತ. ಅಯ್ಯೋ ನನ್ನ ತಾಯಿ ಎಂತ ಮಾತು ಹೇಳ್ತೀಯಮ್ಮ. ಒಳ್ಳೇದಾಗ್ಲಿ. ಇದೆಲ್ಲ ರಾಯರ ಕೃಪೆ. ರಾಯರ್ ಹೆಂಗೆ ಯಾವ ದಿಕ್ಕಿನಲ್ಲಿ ನನ್ನನ್ನು ಕರೆದುಕೊಂಡು ಹೋಗ್ತಾರೆ ಆ ದಿಕ್ಕಿನಲ್ಲಿ ನಾನು ಹೋಗ್ತೀನಿ. ಆದ್ರೆ ನಿಮ್ಮ ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಹೋಗಿದ್ರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಇನ್ನೂ ಹೆಚ್ಚಿನ ರೀತಿಗೆ ನಿಮ್ಗೆ ಅನುಗ್ರಹ ಆಗುತ್ತೆ. ಆ ಪುಣ್ಯ ಕ್ಷೇತ್ರ ರಾಯರೆಲ್ಲ ನೀವು ಅಲ್ಲಿ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರೆ ನಿಮ್ಗೆ ಬೇಗ ಇನ್ನೂ ಹೆಚ್ಚಿನ ರೀತಿಗೆ ಅನುಗ್ರಹ ಆಗುತ್ತೆ ತಾಯಿ. ನಮ್ಗೆ ನೆಮ್ಮದಿ ಕೊಡ್ಲಿ, ನಮ್ಮ ಹುಡುಗ ನಮ್ಮ ಹಸ್ಬೆಂಡ್ಗೆ ಆರೋಗ್ಯ ಕೊಡ್ಲಿ ಗುರುಜಿ. ನಮ್ಗೆ ಏನು ಆಸೆ ಅಂತ ಏನು ಬೇಡ ಗುರುಜಿ. ನಿಮ್ಮ ಹತ್ರ ಮಾತಾಡೋ ಭಾಗ್ಯ ಕಲ್ಪಿಸಿ ಕೊಟ್ಟಿದ್ದಾರೆ ರಾಯರ್ ನನಗೆ. ಇಷ್ಟಕ್ಕಿಂತ ಇನ್ನೇನ್ ಬೇಕು ಗುರುಜಿ. ಒಳ್ಳೇದಾಗ್ಲಿ. ನಾನು ನಿನ್ ಮಗನೇ. ನನ್ನ ತಾಯಿ ಒಳ್ಳೇದಾಗ್ಲಿ, ನನ್ನ ತಾಯಿ ಹೊಟ್ಟಿ ತಣ್ಣಗಿರ್ಲಿ ಅಂತೇಳಿ ನಾನು ಕೇಳ್ಕೊಂತೀನಮ್ಮ. ಆಯ್ತಮ್ಮ ತಾಯಿ. ಅಷ್ಟು ಗುರುಜಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರ್ಲಿ ಗುರುಜಿ. ಆಯ್ತು. ಒಂದೊಂದು ಟೈಮಲ್ಲಿ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಂದ್ರೆ ಒಂದೊಂದು ಕೆಲಸ ಪಾಪ ಇವತ್ತು ಎಷ್ಟೋ ಜನಗಳು ಕುತ್ಕೊಂಡಿರ್ತಾರೆ, ಅವ್ರ ಪಕ್ಕದಲ್ಲಿ ನಾನು ಮಾತಾಡ್ತಾ ಇರ್ತೀನಿ. ಆಮೇಲೆ ಯಾರ್ದೋ ಪಾಪ ಫೋನ್ ಮಾಡಿ ಮಾತಾಡಿರ್ತಾರೆ, ಲೈನ್ ಸಿಗದೆ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಅವ್ರ ಒಟ್ಟಿಗೆ ಮಾತಾಡುವಾಗ ನಿಮ್ ಫೋನ್ ರಿಸೀವ್ ಮಾಡಲಿಲ್ಲ ಅಂತಂದು ನೀವು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನ್ನ ತಾಯಿ. ಇಲ್ಲ ಗುರುಜಿ, ಹಂಗೇನಿಲ್ಲ ಗುರುಜಿ. ನಮಗೆ ಮಕ್ಕಳು ತಪ್ಪು ಮಾಡಿದ್ರೆ ತಾಯಿದವರು. ಆಯ್ತು ತಾಯಿ, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ಇವರಿಗೆ ಫಾರ್ವರ್ಡ್ ಆಗಿದೆ, ನಾಳೆ ಈ ವಿಡಿಯೋ ನೋಡುವಂತವ್ರು ನಿಮ್ಮ ಮನೇಲೂ ಫಾರ್ವರ್ಡ್ ಆಗುತ್ತೆ. ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ.